ಹಾಯ್ ಗಾಯ್ಸ್, ನಿಮಗೊಂದು ಸ್ಟೋರಿನ ಹೇಳ್ತೀನಿ. ಸ್ಕ್ರೋಲ್ ಮಾಡಿದೆ ನೋಡಿ, ಮತ್ತು ಎಂಡಿಂಗಲ್ಲಿ ಹೇಳ್ತೀನಿ ಇದು ನಿಜ ಆಗಿದ್ದ ಇಲ್ಲ ಸ್ಟೋರಿ ಅಂತ, ಅದನ್ನು ಹೇಳ್ತೀನಿ ಗಾಯ್ಸ್. ಒಬ್ಬ ಮನುಷ್ಯ ಇರ್ತಾನೆ, ಮದುವೆ ಆಗುತ್ತೆ, ಒಂದು ಹೆಂಡ್ತಿನ ಕರ್ಕೊಂಬರ್ತಾನೆ. ಅದಾದ್ಮೇಲೆ 5 ವರ್ಷದ ಮಗಳೂ ಆಗ್ತಾಳೆ. ಗಂಡ ಹೆಂಡ್ತಿ ಬೇರೆ ಆಗ್ತಾರೆ. ಸೊ ಬೇರೆಯಾಗಿ ಹೆಂಡ್ತಿ ಬಿಟ್ಟು ಹೋಗ್ಬಿಡ್ತಾಳೆ ಗಂಡನ, ಮಗಳನ್ನ ಕರ್ಕೊಂಡು. ಅದಾದಮೇಲೆ ಗಂಡ ಏನು ಮಾಡ್ತಾನೆ, ಗಂಡ ಮತ್ತು ಗಂಡನ ತಾಯಿ ಇರ್ತಾರೆ, ಅವ್ರು ಊರಿಗೆ ಹೋಗ್ತಾರೆ. ಊರಿಗೆ ಹೋಗಿ ಮತ್ತೆ ಇನ್ನೊಂದು ಮದುವೆ ಆಗ್ತಾರೆ. 2ನೇ ಮದುವೆ ಆದಮೇಲೆ ಅವ್ರೇನು ಮಾಡ್ತಾರೆ, ಒಂದು 15 ಡೇಸ್ ಊರಲ್ಲೇ ಇರ್ತಾರೆ. 2ನೇ ಮದುವೆಗೆ 15 ದಿನಕ್ಕೆ ಮತ್ತೆ ಗಂಡ ಹೆಂಡ್ತಿ ಬೇರೆ ಆಗಿಬಿಡ್ತಾರೆ. ಅದು ಒಂದು ಜೆಂಟ್ಸ್ ಏನಿರ್ತಾನಲ್ವ, ಮದುವೆ ಆಗಿ ಮತ್ತೆ 2ನೇ ಹೆಂಡ್ತಿನೂ ಬಿಟ್ಬಿಡ್ತಾನೆ. 2ನೇ ಹೆಂಡ್ತಿನ ಬಿಟ್ಟು ಮತ್ತೆ ಸಿಟಿಗೆ ಬರ್ತಾನೆ. ಸಿಟಿಗೆ ಬಂದು 1 ವರ್ಷಗಳ ಕಾಲ ಇಲ್ಲೇ ಇರ್ತಾನೆ. 1 ವರ್ಷ ಆದಮೇಲೆ ಮತ್ತೆ ಹಳ್ಳಿಗೆ ಹೋಗ್ತಾನೆ ತಾಯಿನ ಕರ್ಕೊಂಡು. ಮತ್ತೆ ಇನ್ನೊಂದು ಹುಡುಗಿನ ಮದುವೆ ಆಗಿ ಅಲ್ಲೇ ಒಂದು 3 ತಿಂಗಳು ಅವ್ರು ಸಂಸಾರ ಮಾಡ್ತಾರೆ. ಮತ್ತೆ 3 ತಿಂಗಳಾದಮೇಲೆ ಅದೇ ಹುಡುಗಿನ ಕರ್ಕೊಂಡು ಹಳ್ಳಿಯಿಂದ ಸಿಟಿಗೆ ಬರ್ತಾನೆ. ಸಿಟಿಗೆ ಬಂದು 3 ತಿಂಗಳು ಆದಮೇಲೆ ಹುಡುಗಿ ಕನ್ಸೀವ್ ಆಗ್ತಾಳೆ. 2 ತಿಂಗಳು ಮಗು ಇರುತ್ತೆ ಹೊಟ್ಟೆನಲ್ಲಿ. ಅವಳಿಗೆ ಅಬೋಷನ್ ಆಗುತ್ತೆ ಸಡನ್ನಾಗಿ. ಆವಾಗಿಂದ ಇನ್ನು ಟಾರ್ಚರ್ ಸ್ಟಾರ್ಟ್ ಆಗುತ್ತೆ. ಅಷ್ಟಕ್ಕೂ ಅವನಿಗೆ ಮಗು ಬೇಕಿಲ್ಲ. ಅವನು ಹೇಳ್ತಾನೆ ನನಗೆ ಮಗು ಬೇಡ ಅಂತ. ಅದನ್ನು ಅದು ಅಬೋಷನ್ ಆಗಿಬಿಡುತ್ತೆ. ಅವ್ನು ಖುಷಿ ಆಗ್ತಾನೆ. ಅದಾದಮೇಲೆ ನಾವು ಹುಡುಗಿ ಟಾರ್ಚರ್ ಮಾಡೋದು, ಹೊಡಿಯೋದು, ಬಡಿಯೋದು ಸ್ಟಾರ್ಟ್ ಆದಮೇಲೆ ಇವಾಗ ಮತ್ತೆ ಏನು ಹೇಳ್ತಾ ಇದ್ದಾನೆ ಅಂದರೆ, ನನಗೆ ನೀನು ಬೇಡ, ನನಗೆ 18 ವರ್ಷದ ಹುಡುಗಿ ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಈ ಥರ ಡ್ರಾಮಾ ಶುರು ಮಾಡ್ಕೊಂಡಿದ್ದಾನೆ. ಸೊ ನಮ್ಮ ಸಮಾಜದಲ್ಲಿ ಈ ಥರ ಇದ್ದಾರೆ. ಆ್ಯಕ್ಚುಲಿ ಇದು ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ, ಈ ಥರದವ್ರು ಇರ್ತಾರೆ, ಸ್ವಲ್ಪ ಹುಷಾರಾಗಿರಿ. ಲೇಡೀಸ್ ಆಗಲಿ ಮತ್ತು ಜೆಂಟ್ಸ್ ಆಗಲಿ ಇಬ್ರಿಗೂ ಇದು ಯೂಸ್ ಆಗುತ್ತೆ. ಕಡೆ ಹುಡುಗಿಂದು ತಪ್ಪು ಅಂತಲ್ಲ, ಆ ಕಡೆ ಹುಡುಗಂದು ತಪ್ಪು ಅಂತಲ್ಲ. ಹಿಂಗಿದ್ದಾರೆ ಹಂಗಿರಲ್ಲ, ಹಂಗಿದ್ದಾರೆ ಹಿಂಗಿರಲ್ಲ. ಈ ಥರ ವೀಡಿಯೋಸ್ ತರ್ತಾ ಇರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಗಾಯ್ಸ್. ಇನ್ನೊಂದು ವಿಷಯ ಏನಂದರೆ, ಇದು ನಿಜ ಸ್ಟೋರಿನೇ. ನಮ್ಮ ಅಕ್ಕಪಕ್ಕ ಇರೋ ಲೈಫಲ್ಲಿ ಆಗಿರೋ ಸ್ಟೋರಿನ ನಾನು ಹೇಳಿದ್ದು. ಇದು ನಿಜ ಸುಳ್ಳೆಲ್ಲ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, 4 ಜನ ತಿಳ್ಕೊಳ್ಳಿ ಅಂತ. ನನಗೆ ಗೊತ್ತಿದೆ ಅಂತ ನಾನು ಹೇಳ್ತಾ ಇಲ್ಲ. ನಮಗೆ ತಿಳಿದಿರೋದು ಇನ್ನೊಬ್ರಿಗೆ ಹೇಳಬೇಕು. ಅವ್ರಿಗೆ ಒಂದಲ್ಲ ಒಂದು ದಿನ ಯೂಸ್ಫುಲ್ ಆಗುತ್ತೆ ಅನ್ನೋದು ಅಷ್ಟೇ ನನ್ನದು ಇಂಟೆನ್ಷನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.